ಒಂದು ರಾತ್ರಿ ಒಬ್ಬ ಆಂಗ್ಲ ಕವಿ ಅಬುಬನ್ ಆಡಮ್ ಎಂಬುವರು ಮಲಗಿರುವಾಗ ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಕಣ್ಣುಗಳನ್ನು ತೆರೆದು ನೋಡಿದಾಗ ಚಂದ್ರನ ಬೆಳಕಿನಲ್ಲಿ ಒಂದು ದೊಡ್ಡ ಪ್ರಕಾಶವು ಚಿನ್ನದಂತೆ ಹೊಳೆಯುತ್ತಿತ್ತು. ಅಬುಬನ್ ರವರು ಅದನ್ನು ದಿಟ್ಟಿಸಿ ನೋಡಿದರು. ದೇವದೂತನೊಬ್ಬನು ಅವನ ಕೊಠಡಿಗೆ ಬಂದಿದ್ದನು. ಅವನ ಕೈಯಲ್ಲಿ ಚಿನ್ನದ ಒಂದು ಪುಸ್ತಕವಿತ್ತು. ಅದರಲ್ಲಿ ಅವನು ಏನೋ ಬರೆಯುತ್ತಿದ್ದನು. ದೂತನನ್ನು ನೋಡಿ ಪರವಶನಾದ ಅಬುಬನ್, ಏನು ಬರೆಯುತ್ತಿರುವಿರಿ ಎಂಬುದಾಗಿ ಕೇಳಿದನು. ಅದಕ್ಕೆ ದೂತನು, ದೇವರನ್ನು ಪ್ರೀತಿಸುವವರ ಹೆಸರುಗಳನ್ನು ಬರೆಯುತ್ತಿದ್ದೇನೆ ಅಂದನು. ಆಗ ಅಬುಬನ್, ನನ್ನ ಹೆಸರು ಆ ಪಟ್ಟಿಯಲ್ಲಿ ಇದೆಯಾ ಎಂದು ಕೇಳಿದನು. ದೂತನು ಇಲ್ಲ ಅಂದನು. ಅದನ್ನು ಕೇಳಿದ ಅಬುಬನ್ ಚಲಿಸದ ಹೃದಯದೊಂದಿಗೆ ಒಂದು ಕೋರಿಕೆಯನ್ನು ದೂತನ ಮುಂದಿಟ್ಟನು. ದಯಮಾಡಿ ನಮ್ಮ ಸುತ್ತಲಿರುವ ಮನುಷ್ಯರನ್ನು ಪ್ರೀತಿಸುವವರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಸೇರಿಸುವಿರಾ ಎಂಬುದಾಗಿ. ಆದರೆ ಆ ದೂತನು ಮರೆತು ಬಿಟ್ಟನು. ಮಾರನೆಯ ದಿನ ಬೆಳಗ್ಗೆ ಅದೇ ದೂತನು ಮತ್ತೆ ಪ್ರತ್ಯಕ್ಷನಾದನು. ಮತ್ತೆ ಅಬುಬನ್ ದೀನತೆಯಿಂದ, ಈಗ ಏನನ್ನು ಬರೆಯುತ್ತಿರುವಿರಿ ಎಂಬುದಾಗಿ ಕೇಳಿದನು. ಅದಕ್ಕೆ ದೂತನು, ದೇವರನ್ನು ಪ್ರೀತಿಸುವವರ ಹೆಸರುಗಳನ್ನು ಬರೆಯುತ್ತಿದ್ದೇನೆ ಅಂದನು. ಆದರೆ ಈ ಬಾರಿ ಆ ಪಟ್ಟಿಯಲ್ಲಿ ಅಬುಬನ್ ಆಡಮ್ ರವರ ಹೆಸರು ಮೊದಲನೆಯದಾಗಿತ್ತು. ನೋಡಿರಿ ಪ್ರಿಯರೇ, ನಮ್ಮೊಂದಿಗಿರುವ ಜನರನ್ನು ನಾವು ಪ್ರೀತಿಸುವುದಾದರೆ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. ದೇವರು ನಮ್ಮನ್ನು ಪ್ರೀತಿಸುವುದು ಅಂದರೆ ಅದು ಎಷ್ಟು ಉನ್ನತವಾದದೆಂಬುದನ್ನು ಸ್ವಲ್ಪ ಆಲೋಚಿಸಿ ನೋಡಿರಿ. ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಎಲ್ಲವೂ ಅಡಕವಾಗಿದೆಯಲ್ಲ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಆದ್ದರಿಂದ ಎಲ್ಲರೊಂದಿಗೆ ಪ್ರೀತಿಯ ಮನೋಭಾವದೊಂದಿಗೆ ಜೀವಿಸುತ್ತಾ ನಾವು ಸಂತೋಷವಾಗಿರೋಣವೇ?